ನಾನು ನಿಮಗೋಸ್ಕರ ನಾನು ಒಂದು ಶಾಪಿಂಗ್ ಮಾಡಿದ್ದೇನೆ. ಇದರಲ್ಲಿ ಒಂದು 2 ವಸ್ತುಗಳನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಈ ಬ್ಯಾಗ್ ಒಳಗಡೆ. ವೀಕ್ಷಕರೇ, ನಾನು ಅಬ್ದುಲ್ ರೆಹಮಾನ್ ಜೂಫ್ರಿ ಅವರಿಗೆ ಬೇಕಾಗಿ ಶಾಪಿಂಗ್ ಮಾಡಿದ್ದೇನೆ. ಈ ಶಾಪಿಂಗ್ ಬಕೆಟ್ನ ಒಳಗಡೆ ಅದ್ರ ಒಳಗಡೆ ನಾನು ಶಾಪಿಂಗ್ ಮಾಡಿರೋದು ವಸ್ತುಗಳಿದೆ. ಅದು ಏನು ಅಂತ ನಾನು ಈಗ ಹೇಳ್ತಾ ಇಲ್ಲ, ಅದಕ್ಕೋಸ್ಕರ ಈ ಶಾಪಿಂಗ್ನ ಈ ಇದನ್ನು ಬಕೆಟ್ ನಾವು ಹೀಗೆ ಕ್ಲೋಸ್ ಮಾಡಿದ್ದೇನೆ ನೋಡಿ, ದಯವಿಟ್ಟು ತಾವು ನೋಡ್ಬೋದು. ಈಗ सर ಈಗ ನಾನು ನಿಮಗೋಸ್ಕರ ಶಾಪಿಂग ಮಾಡಿದ್ದೇನೆ. अभी एक मदद मैं आपसे मांगूंगा, आपको मेरे लिए शॉपिंग करना है. मैं आपको प्रोसीजर बताऊंगा, आप ऐसा कीजिए. इधर तो सीधा सीधा सिलेक्शन तो नहीं होगा. मैं क्या करूंगा, आपके लिए इधर आ जाइए सर. इधर से इस शेल्फ में जो सब कुछ रखा है ना सर, जो कांच का ಈ ಗಾಜಿದೆಲ್ಲ ವಸ್ತುವಲ್ಲಿ ಇಟ್ಟಿದ್ದಾರೆ. ಇಷ್ಟು ಒಳಗಿಂದ ನನಗೇನೋ ಬೇಕು ಅಂತ ನನಗೆ ಮನಸ್ಸು ಹೇಳ್ತಾ ಇದೆ. ನಾನು ಹೀಗೆ ಮಾಡ್ತೇನೆ ಸರ್. ನಾನು ಇಲ್ಲಿಂದ ಒಂದಷ್ಟು ವಸ್ತುಗಳನ್ನು ಹೀಗೆ ಸೆಲೆಕ್ಟ್ ಮಾಡೋಣ ಸರ್. ಈಗ ಉದಾಹರಣೆಗೆ ಇಲ್ಲಿ ಇಲ್ಲಿರುವಂಥ ಈ ಜಗ್ಗಿಗೆ ನಾವು ನಂಬರ್ 1 ಅನ್ನುವಂಥ ಕಾರ್ಡ್ ಇಡ್ತಾ ಇದ್ದೇವೆ. ನಂಬರ್ 1, ದಿಸ್ ಈಸ್ ನಂಬರ್ 2 ಅಂತ ಇರಲಿ ಈಗ. ಓಕೆ, ಹೀಗೆ ಇದ್ರ ಒಳಗಡೆ ನಾವೀಗ ನಂಬರ್ 2 ಹೀಗೆ ಇಡ್ತಾ ಇದ್ದೇವೆ. ಓಕೆ, ದಟ್ಸ್ ಇಟ್, ನಂಬರ್ 2. ಇಲ್ಲಿಗೆ ನಾವು ನಂಬರ್ 3 ಇಡ್ತಾ ಇದ್ದೇವೆ ಹೀಗೆ. ಇದು ಈ ಜಗ್ ನಂಬರ್ 3. ಇಲ್ಲಿರುವಂಥದ್ದು ಈ ನಂಬರ್ 4. ಇಲ್ಲಿರುವಂಥ ವೇಸ್ ಏನೋ ಒಂದು ಇಲ್ಲಿದೆ. ಇಲ್ಲಿ ಒಂದು ಗ್ಲಾಸ್ ಇದೆ, ಏನೋ ಒಂದು ಬೌಲ್ ಕಾಣುತ್ತಿದೆ, ಇದು ನಂಬರ್ 5. ಇಲ್ಲಿ ಇನ್ನೊಂದು ಗ್ಲಾಸ್ ಇದೆ ಏನೋ ಕಾಣ್ತಾ ಇದೆ, ಅದು ನಂಬರ್ 6. ಇಲ್ಲಿ ಯಾವುದೋ ಒಂದು ಮಗ್ ಏನೋ ಕಾಣ್ತಾ ಇದೆ, ಅದು ನಂಬರ್ 7. ಮತ್ತು ಇಲ್ಲಿರುವಂಥ ಒಂದು ಇದೇನು ಬಾಟ್ಲ್ ಇರಬೇಕು, ಸೆಂಟ್ ಬಾಟ್ಲ್ ಟೈಪಲ್ಲಿದೆ. ಓಕೆ, ಅದು 8. ಮತ್ತು ಇಲ್ಲಿ ಇನ್ನೊಂದೊಂದು ಗ್ಲಾಸ್ ವೇಸ್ ಟೈಪಲ್ಲಿದೆ, ಅದಕ್ಕೆ ನಂಬರ್ 1 ಫ್ಲವರ್ ವಾಸ್. ಕರೆಕ್ಟ್. ಇಷ್ಟು ಅಂದರೆ ನನಗೀಗ ಇಲ್ಲಿ ನಾನು ನಿಮ್ಮ ಎದುರುಗಡೆಗೆ 9 ಚಾಯ್ಸಸ್ಗಳನ್ನು ಕೊಟ್ಟಿದ್ದೇನೆ. ಆ ನಂತರ ಸರ್ ನಾನು ಏನು ಮಾಡ್ತಿದ್ದೆ ಅಂದರೆ, ಇಲ್ಲಿರುವಂಥ ಈ ಪುಸ್ತಕವನ್ನು ಇದ್ರ ಮೇಲೆ ಒಂದು ನಿಮಿಷಕ್ಕೆ ಇಡ್ತಾ ಇದ್ದೇನೆ ಸರ್. ಹೀಗೆ ನನಗೊಂದು ಪ್ಲಾಟ್ಫಾರ್ಮ್ ಬೇಕು, ಅದಕ್ಕೋಸ್ಕರ ಮಾತ್ರ. ಆನಂತರ ನನ್ನಲ್ಲಿ ಒಂದು ಕರ್ಚೀಫ್ ಇದೆ ಸರ್, ಈ ಬಟ್ಟೆ ಇದೆ, ಇಲ್ಲಿರುವಂಥ ಒಂದು ಏನೋ ಬಟ್ಟೆ ಇತ್ತು, ಇದನ್ನು ತೆಗೆದು ನಾನು ಹೀಗೆ ಇದ್ರ ಮೇಲೆ ಹೀಗೆ ಇಡ್ತಾ ಇದ್ದೇನೆ. ಹೀಗೆ ಇಡ್ತಾ ಇದ್ದೇನೆ. ಇಟ್ಟಾದ ನಂತರ ಇಲ್ಲಿ ನೋಡಿ, ನನ್ನಲ್ಲಿ ನಂಬರ್ಸ್ಗಳನ್ನು ಬರೆದಿರುವಂಥ ಚೀಟಿಗಳಿವೆ. ನೀವು ನೋಡ್ಬೋದು, ನಾವು ಹೇಗೆ ಅಲ್ಲಿ 1, 2, 9ರವರೆಗೆ ಸೆಟ್ ಮಾಡಿದ್ದೇವೆ, ಹಾಗೆ ಇಲ್ಲಿ ಕೂಡ ನೋಡಿ. ಇಲ್ಲಿ 1, 2 ನೋಡಿ, ಇಲ್ಲಿ ನೋಡಿ ಸರ್, ಹತ್ರ ಬನ್ನಿ 3 ನೋಡಿ, 4, 5, 6, 7, 8, 9 ಹೀಗೆ ನಂಬರ್ಸ್ಗಳನ್ನು ನೀವು ನೋಡೋದು. ಬೇರೆ ಬೇರೆ ಸೆಟ್ಗಳನ್ನು 1ರಿಂದ 9 ಅನ್ನುವಂಥ ಒಂದು ನೋಡಿ 2 ಸೆಟ್ಟು, ಹೀಗೆ ಒಂದು 3-4 ಸೆಟ್ಗಳನ್ನು ನಾನು ಇದ್ರೊಳಗೆ ನೋಡಿ ನೋಡಿ ನೋಡ್ಬೋದು. ಎಲ್ಲ ನಂಬರ್ಸ್ಗಳೆಲ್ಲ 1ರಿಂದ 9, 1ರಿಂದ ನೋಡಿ 7, 8, 9, 6, 5, 4, 3, 2 ಹೀಗೆ ಎಲ್ಲ ನಂಬರ್ಸ್ಗಳನ್ನ ನಾವು ಇಲ್ಲಿ ಹೀಗೆ ಇಡ್ತಾ ಇದ್ದೇವೆ. ಈಗ ಸರ್ ನಿಮಗೆ ಇದರಿಂದ 2 ನಂಬರನ್ನು ನೀವು ತೆಗಿಬೇಕು ಈ ಚೀಟಿಗಳಿಂದ. ಅದು ಈ 1ರಿಂದ 9ರ ಮಧ್ಯದಲ್ಲಿ ಯಾವುದು ಕೂಡ ಆಗ್ಬೋದು, ಎನಿಥಿಂಗ್ ಬಿಟ್ವೀನ್ 1 to 9. ನಾವು ಇದನ್ನು ಸೀಕ್ರೆಟ್ ಪ್ರೊಸೀಜರ್ ಮಾಡೋಣ. ಸೀಕ್ರೆಟ್ ಹೇಗೆಂದರೆ, ರ್ಯಾಂಡಮ್ ಆಗಿ ನೀವು ಸೆಲೆಕ್ಟ್ ಮಾಡಬೇಕು ನೋಡಿ. ಇದೆಲ್ಲ ನಂಬರ್ಸ್ಗಳನ್ನು ನಾವು ಹೀಗೆ ಮಿಕ್ಸಪ್ ಮಾಡಿಕೊಡೋದು. ಮಿಕ್ಸಪ್ ಮಾಡಿದ ನಂತರ ಇದನ್ನು ನಾವು ಓಕೆ ಹೀಗೆ ಮಾಡೋಣ, ಹೀಗೆ ಕ್ಲೋಸ್ ಮಾಡೋಣ, ಹೀಗೆ ಕ್ಲೋಸ್ ಮಾಡೋಣ. ಇದ್ರ ಒಳಗಡೆ ಇದೆ ಈಗ ಈ ನಂಬರ್ಸ್ಗಳೆಲ್ಲ ಇದ್ರ ಒಳಗಡೆ ಇದೆ, ಮಿಕ್ಸ್ ಆಗಿದೆ ನೋಡಿ, ಹೀಗೆ ಮಿಕ್ಸ್ ಮಾಡ್ತೇವೆ ಸರ್. ಈಗ ನೀವೇನು ಮಾಡಿ ಅಂದರೆ, ನಿಮ್ಮ ಕೈಯನ್ನು ಈ ಕರ್ಚೀಫ್ನ ಒಳಗಡೆ ಓಕೆ ಸರ್ ಕೊಡಿ, ಥ್ಯಾಂಕ್ ಯು. ಈ ಕರ್ಚೀಫ್ನ ಒಳಗಡೆ ಹಾಕಿ ಸರ್. ಒಂದು ಚೀಟಿ ಪಿಕ್ ಮಾಡಿ, ಜಸ್ಟ್ 1 ಚೀಟಿ, ಒಂದು ಸಾಕು. ತೆಗೆದ್ರೆ ನಿಮ್ಮ ಆ ಕೈಯಲ್ಲಿ ಇಟ್ಕೊಳ್ಳಿ. ಈಗ ನೀವು ಒಂದು ಯಾವುದು ನಂಬರ್ ತೆಗೆದಿದ್ರೆ ತೋರಿಸಿ ಸರ್. 4. ಓಕೆ, ಈಗ ಸರ್ ನೀವು ಈಗ ನನಗೆ ಇದೇ ಚೀಟಿಯಿಂದ ಇದೇ ಕರ್ಚೀಫ್ ಒಳಗೆ ಇನ್ನೊಂದು ನೀವು ಇದನ್ನು ಒಂದು ನಿಮಿಷ ಇದರೊಳಗೆ ಹೀಗೆ ಒಂದು ನಿಮಿಷ ಹೀಗೆ ಹಾಕ್ತೇನೆ ನಾನು ನಿಮಗೆ. ಒಂದು ನಿಮಿಷ ಇದು ಸ್ವಲ್ಪ ಮಿಕ್ಸ್ ಮಾಡೋಣ. ಒಳಗಡೆ ಹಾಕಿ ಇದ್ರೊಳಗಿಂದ ಒಂದು ಚೀಟಿ ತೆಗೆಯಿ ಸರ್, ಯಾವುದಾದ್ರೂ ಒಂದು ಅಂತ ತೆಗೆದ್ರೆ, ಒಂದು ಸಾಕು, ಜಸ್ಟ್ ಟೇಕ್ 1. ಓಕೆ, ಅದನ್ನು ದಯವಿಟ್ಟು ಕ್ಯಾಮರಾಕ್ಕೆ ತೋರಿಸಿ ಸರ್. 2 ತೋರಿಸಿ. ನಿಮ್ಮ ಕೈಗೆ ಬಂದಿರೋದು ವಾಟ್ ಈಸ್ ದಟ್ ಸರ್? 4 ಮತ್ತು ಹೇಳಬೇಕು ನೀವು 4 and 7. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿ ಸರ್. ಈಗ ಇಲ್ಲಿ 1ರಿಂದ 9 ಅಂತ ಬರೆದಿರುವಂಥ ಇಷ್ಟು ಚಾಯ್ಸಸ್ಗಳಲ್ಲಿ ನೀವು 2 ನಂಬರನ್ನು ಪಿಕಪ್ ಮಾಡಿದ್ರಿ. ಇಟ್ ಕುಡ್ ಬಿ ಎನಿಥಿಂಗ್ ಬಿಟ್ವೀನ್. ಈಗ ನೋಡಿ ಸರ್, ನಮಗೆ ಈ ಪ್ರಯೋಗಕ್ಕೆ ಈ ಚೀಟಿಗಳು ಬೇಡ, ಇದು ತೆಗಿತೇನೋ. ತೆಗೆದಾದ ನಂತರ ಇದನ್ನು ಇಲ್ಲಿ ಇಡ್ತಾ ಇದ್ದಾನೆ, ಬೇಡ ಅದು ನಮಗೆ. ಆನಂತರ ಈ ಬುಕ್ಸ್ಗಳು ಕೂಡ ನಮಗೆ ಬೇಡ, ಇದನ್ನು ತೆಗಿತಿದ್ದೇವೆ. ಈಗ ಸರ್, ಈಗ ಈ 4 ಮತ್ತು 7 ನಂಬರಲ್ಲಿ 4 ನಂಬರಲ್ಲಿ ಯಾವುದಿದೆ ನೋಡಿ, ಅದನ್ನು ದಯವಿಟ್ಟು ತೆಗೀರಿ ಸರ್, ಅಲ್ಲಿಂದ ತೆಗೀರಿ. ಓಕೆ, ತೆಗೀರಿ ಸರ್, ಕೈಯಲ್ಲಿ ಹಿಡ್ಕೊಳ್ಳಿ ಸರ್, ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ. ಆ ಚೀಟಿಯನ್ನು ಕೊಡಿ, ಅಥವಾ ಚೀಟಿ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ. ಓಕೆ, ಅಂದ್ರೆ ಇನ್ನೊಂದು ನಂಬರ್ ಯಾವ್ದು ಸರ್ ನೀವು ಪಿಕಪ್ ಮಾಡಿ, ಅದನ್ನು ತೆಗೀರಿ ಸರ್, ಅಲ್ಲಿಂದ ತೆಗೀರಿ ಸರ್. ಓಕೆ, ಜಸ್ಟ್ ಪಿಕಪ್ ಮಾಡಿ ಅದನ್ನು. ಓಕೆ ಸರ್, ಈಗ ನೀವು ಕ್ಯಾಮ್ರಾಕ್ಕೆ ತೋರಿಸ್ಬೋದು, ಇಲ್ಲಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದು. ನೀವಾಗೆ ನಿಮ್ಮ ಚಾಯ್ಸ್ 4 ನಂಬರಲ್ಲಿ ಮತ್ತು 7 ನಂಬರಲ್ಲಿ ಇದ್ದದ್ದು ಒಂದು ವಾಟ್ ಇಸ್ ದಿಸ್ ಜಗ್ ಮತ್ತು ಒಂದು ವಾಸ್. ಈಗ ಸರ್, ನಿಮ್ಮಲ್ಲೊಂದು ಪ್ರಶ್ನೆ ಏನಂತ,
ಲುಕ್ ಇನ್ ಟು ಮೈ ಐಸ್. ಈಗ ಈ ಎರಡು ವಸ್ತುಗಳನ್ನು ನೀವು ಆಯ್ಕೆ ಮಾಡ್ತೀರಂತ ಸ್ವತಃ ನಿಮಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಇಟ್ ಈಸ್ ಎ ಸಬ್ಕಾನ್ಷಿಯಸ್ ಮೈಂಡ್ ಪಾರ್ಟ್ ಅಷ್ಟೇ. ಇಟ್ಸ್ ಎ ಸಬ್ಕಾನ್ಷಿಯಸ್ ಮೈಂಡ್ ಪಾರ್ಟ್. ನಿಮ್ಮ ಮನಸ್ಸು ನಿಮ್ಮ ಮತ್ತು ಮೈಂಡ್ ಏನು ಹೇಳುತ್ತೆ ಅದು ಚೀಟೆ ನೀವು ತೆಗೆದಿದ್ರಿ, ಅದರಲ್ಲಿ ಎರಡು ನಿಮಗೆ ವಸ್ತುಗಳು ಬಂದಿದೆ. ಆದರೆ ನೀವು ಒಂದು ಕ್ಷಣಕ್ಕೆ ಲಾಜಿಕ್ ಆಲೋಚನೆ ಮಾಡಿ ಸರ್, ನಿಮ್ಮ ಮನಸ್ಸು ಏನು ಆಲೋಚನೆ ಮಾಡ್ತಾರೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಟ್ ಈಸ್ ನಾಟ್ ಪಾಸಿಬಲ್. ಅದು ಒಂದು ಸಾಧ್ಯತೆ ಇದೆ, ಯಾಕಂದ್ರೆ ನಾನು ಮೆಜಿಷಿಯನ್ ಆಗಿರೋದ್ರಿಂದ ನಾನು ಅಬ್ದುಲ್ ರೆಹಮಾನ್ ಜೂಫ್ರಿ ಅವರು ಏನು ಥಿಂಕ್ ಮಾಡ್ಬೋದು ಅಂತ ನಾನು ಒಂದು ಕ್ಷಣ ಮೆಡಿಟೇಟ್ ಮಾಡಿ ಆಲೋಚನೆ ಮಾಡಿದ್ದೆ. ಹಾಗೆ ಆಲೋಚನೆ ಮಾಡಿ ನಿಮ್ಗಿಂತ ಮೊದಲೇ ನಾನೊಂದು ಶಾಪಿಂಗ್ ಮಾಡ್ಕೊಂಡು ಒಂದು ಚೀಲ ಇಟ್ಟಿದೆ ಅಂತ ಹೇಳಿದ್ದೆ ನಾನು. ಯು ರಿಮೆಂಬರ್? ಈಗ ಈ ಶಾಪಿಂಗ್ ನಾನು ಏನು ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಸರ್, ಈ ಚೀಟಿಯನ್ನು ಹೀಗೆ ತೆಗಿಬೇಕಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ರೆಹಮಾನ್ ಅವರೇ. ಇಲ್ಲಿ ನೀವೇನು ಸೆಲೆಕ್ಟ್ ಮಾಡಿದ್ರಿ, ಐ ಮೀನ್ ದಟ್ ಈಸ್ ಒಂದು ವಾಸ್, ಮತ್ತೊಂದು ಇಲ್ಲಿ ಬಂತದ್ದು ತೋರಿಸ್ತಾನೆ, ಒಂದು ನಿಮಿಷ. ಇಲ್ಲೊಂದು ಸೆಟ್ ಇದೆ. ಬಹುಶಃ ಇದು ನಾವಿಬ್ಬರು ತುಂಬ ಚೆನ್ನಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಅನಿಸ್ತಾ ಇದೆ. ಹಾಗಾಗಿ ನಮ್ಮ ಇಬ್ಬರ ಶಾಪಿಂಗ್ಗಳು ನೋಡಿ, ಇದು ನಾನು ನಿಮಗೆ ಶಾಪಿಂಗ್ ಮಾಡಿದ್ದು, ನೀವು ನನಗೆ ಶಾಪಿಂಗ್ ಮಾಡೋದು, ಬಟ್ ಮ್ಯಾಜಿಕಲಿ ಇದೆರಡು ಒಂದೇ ಆಗಿದೆ. ಇದು ಯಾಕೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ಮತ್ತು ಅಲ್ಲಿ ನಿಂತಿರುವಂಥ ಕೂತಿರುವಂಥ ಪ್ರೇಕ್ಷಕರಿಗೆ ಕೂಡ ಆಶ್ಚರ್ಯ ಆಗ್ಬೋದು. ವೀಕ್ಷಕರೇ, ಇದು ಯಾಕೆ ಹೀಗಾಯ್ತಂದ್ರೆ ನೀವು ನೋಡ್ತಾ ಇದ್ದೀರಿ ವಿಸ್ಮಯ ಲೋಕ, ಮತ್ತು ನೀವು ನೋಡ್ತಾ ಇರೋದು ವಿಸ್ಮಯ.